ಎಲ್ಲಾ ಶ್ರೋತೃಗಳಿಗೆ ಮತ್ತು ನನ್ನ ಆತ್ಮೀಯ ಪ್ರೀತಿಯ ಸ್ನೇಹಿತರಿಗೆಲ್ಲ ವಂದನೆಗಳು. ನೀವು ಕೇಳುತ್ತಿದ್ದೀರಾ ನಮ್ಮ ಈ ವಿಶೇಷ ಕಾರ್ಯಕ್ರಮವನ್ನು. ನಾನು ಮಲ್ಲಯ್ಯ ಗುತ್ತೇದಾರ್, ಆಪ್ತ ಸಮಾಲೋಚಕ, ಜಿಲ್ಲಾ ಮಕ್ಕಳ ಸಹಾಯವಾಣಿ, ಕಲಬುರಗಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದಿನ ಈ ಸಂಭಾಷಣೆ ನಿಮಗೆ ಅರಿವು, ಧೈರ್ಯ ಮತ್ತು ಹೊಸ ಚಿಂತನೆಗಳನ್ನು ನೀಡಲಿ ಎಂಬ ಆಶಯದೊಂದಿಗೆ ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದು ನಾವು ಅತ್ಯಂತ ಹೆಮ್ಮೆಯ ಮತ್ತು ಸಂತಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಲ್ಲಿದ್ದೇವೆ. ಅದು ಕಲಬುರಗಿಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಜಿಲ್ಲಾ ಮಕ್ಕಳ ರಕ್ಷಣಾ ಕಚೇರಿಯಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವ ಆಚರಣೆ. ಗಣರಾಜ್ಯೋತ್ಸವ ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ಸಂವಿಧಾನ, ನಮ್ಮ ಹಕ್ಕುಗಳು ಮತ್ತು ನಮ್ಮ ಕರ್ತವ್ಯಗಳನ್ನು ನೆನಪಿಸುವ ದಿನ. ಈ ಪವಿತ್ರ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಶ್ರೀಮತಿ ಮಂಜುಳಾ ವಿ ಪಾಟೀಲ ಅವರು ರಾಷ್ಟ್ರಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣಾ ಘಟಕದ ಎಲ್ಲಾ ಸಿಬ್ಬಂದಿಗಳು ಮತ್ತು ಜಿಲ್ಲಾ ಮಕ್ಕಳ ಸಹಾಯವಾಣಿ ಸಿಬ್ಬಂದಿಗಳು ಹಾಗೂ ರೈಲ್ವೆ ಚೈಲ್ಡ್ ಹೆಲ್ಪರ್ ಡೆಸ್ಕ್ ಕಲಬುರಗಿ ಸಿಬ್ಬಂದಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಎಲ್ಲೆಡೆ ದೇಶಭಕ್ತಿ, ಏಕತೆ ಮತ್ತು ಹೆಮ್ಮೆ ತುಂಬಿದ ವಾತಾವರಣ ಇತ್ತು. ಇದು ಎಲ್ಲರಿಗೂ ಸಂತೋಷ ತಂದ ಒಂದು ನೆನಪಿನ ಕ್ಷಣವಾಗಿತ್ತು. ತ್ರಿವರ್ಣ ಧ್ವಜ ಗಗನದಲ್ಲಿ ಹಾರಿದಾಗ ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಾಯಕರ ಬಲಿದಾನ ನಮ್ಮ ಮನಸ್ಸಿನಲ್ಲಿ ಮೂಡಿಬಂದಿತು. ಆ ಕ್ಷಣ ಕೇವಲ ಆಚರಣೆ ಮಾತ್ರವಲ್ಲ, ಒಂದು ಭಾವನಾತ್ಮಕ ಮತ್ತು ಪ್ರೇರಣಾದಾಯಕ ಕ್ಷಣವಾಗಿತ್ತು. ಧ್ವಜಾರೋಹಣದ ನಂತರ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಶ್ರೀಮತಿ ಮಂಜುಳಾ ವಿ ಪಾಟೀಲ ಅವರು ಅತ್ಯಂತ ಅರ್ಥಪೂರ್ಣವಾದ ಭಾಷಣವನ್ನು ನೀಡಿದರು. ಅವುಗಳು ಅವರ ಕೆಲಸದ ಗುರಿಯನ್ನು ಮುಟ್ಟಲು ಪ್ರೋತ್ಸಾಹದಾಯಕವಾದ ಮಾತುಗಳಾದವು. ಅವರು ತಮ್ಮ ಭಾಷಣದಲ್ಲಿ ನಮ್ಮ ಗಣರಾಜ್ಯ ನಿರ್ಮಾಣಕ್ಕೆ ಶ್ರಮಿಸಿದ ಜನರ ತ್ಯಾಗ ಮತ್ತು ಬದ್ಧತೆಯನ್ನು ಸ್ಮರಿಸಿದರು. ಅವರ ತ್ಯಾಗಗಳ ಫಲವಾಗಿ ಇಂದು ನಾವು ಸ್ವಾತಂತ್ರ್ಯ ಹಕ್ಕುಗಳು, ಅನೇಕ ಅವಕಾಶಗಳು, ಸೌಲಭ್ಯಗಳನ್ನು ಪಡೆಯುತ್ತಿದ್ದೇವೆ ಎಂದು ಹೇಳಿದರು. ಅವರು ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ, ಸಂವಿಧಾನ ಕೇವಲ ಕಾನೂನು ಪುಸ್ತಕವಲ್ಲ, ಅದು ನಮ್ಮ ಜೀವನ ಮಾರ್ಗದರ್ಶಿ. ಸಂವಿಧಾನ ಮತ್ತು ವಾಸ್ತವತೆ. ಭಾಷಣದಲ್ಲಿ ಅವರು ಒಂದು ಮಹತ್ವದ ವಿಚಾರವನ್ನು ಉಲ್ಲೇಖಿಸಿದರು. ಸಂವಿಧಾನದಲ್ಲಿ ಮಕ್ಕಳ ರಕ್ಷಣೆಗೆ ಅನೇಕ ಕಾನೂನುಗಳಿದ್ದರೂ ಇನ್ನೂ ಕೂಡ ಕೆಲವು ವಿಷಯಗಳನ್ನು ಭಾರತದ ಪ್ರಜೆಗಳಾದ ನಾವೆಲ್ಲರೂ ಸಂಪೂರ್ಣವಾಗಿ ಅನುಸರಿಸುತ್ತಿಲ್ಲ. ಉದಾಹರಣೆಗೆ, ಬಾಲ್ಯ ವಿವಾಹ, ಮಕ್ಕಳ ಕಾರ್ಮಿಕತೆ, ಮಕ್ಕಳ ಭಿಕ್ಷಾಟನೆ. ಬಾಲ್ಯ ವಿವಾಹ ನಡೀತಿರುವುದನ್ನು ನಾವು ಕಂಡಿದ್ದರೂ, ನಮ್ಮ ಗಮನಕ್ಕೆ ಬಂದಿದ್ದರೂ ಕೂಡ ಅದರ ಕುರಿತಾಗಿ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡದೆ ಸುಮ್ಮನಿರುತ್ತೇವೆ. ನಾವು ಮಾಡದಿದ್ದರೂ ಕೂಡ ನೋಡಿ ಸುಮ್ಮನೆ ಇರುವುದು ಅವರೊಂದಿಗೆ ನಾವು ಕೈಜೋಡಿಸಿದ ಹಾಗೆ. ಒಂದು ಕರೆ ಒಂದು ಮಗುವಿನ ಜೀವನ ಉಳಿಸುತ್ತೆ, ಅದರ ಗುರಿ ತಲುಪಿಸಲು ಸಾಧ್ಯವಾಗುತ್ತೆ ಎನ್ನುವಾಗ ಆ ಮಗುವಿನ ಜೀವನ ಹಾಳಾಗುವುದಕ್ಕೆ, ಅದರ ಗುರಿಯನ್ನು ತಪ್ಪಿಸುವುದಕ್ಕೆ ಅದರ ತಂದೆ ತಾಯಿಗಳು ಎಷ್ಟು ಭಾಗಿದಾರರು. ನಾವು ಕೂಡ ಅಷ್ಟೇ. 90% ಭಾರತೀಯರು ಆಲೋಚಿಸುವುದು ಏನೆಂದರೆ, ಪಕ್ಕದ ಮನೆಗೆ ಬೆಂಕಿ ಹತ್ತಿದೆ, ನಮ್ಮನೆಗೆ ಹತ್ತಲಿಲ್ಲ ಅಂತ. ಆದರೆ ಆ ಬೆಂಕಿ ಕಿಡಿ ನಮ್ಮ ಮನೆಗೆ ಬಿದ್ದು ನಮ್ಮ ಮನೆ ಸುಡುತ್ತೆ ಎನ್ನುವಂಥ ಪ್ರಜ್ಞೆ ನಮಗಿರುವುದಿಲ್ಲ. ಮಕ್ಕಳ ಮೇಲಿನ ಶೋಷಣೆ ಮತ್ತು ದುರುಪಯೋಗದ ಶಿಕ್ಷೆಗಳ ಕಾನೂನುಗಳಿರುವುದೇ ಸಾಕಾಗುವುದಿಲ್ಲ. ಅವುಗಳನ್ನು ಗಮನಕ್ಕೆ ತಂದು ರಕ್ಷಣೆಯನ್ನು ಕೊಡುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದ ಅತ್ಯಂತ ಶಕ್ತಿಶಾಲಿ ಕ್ಷಣವೆಂದರೆ ಶ್ರೀಮತಿ ಮಂಜುಳಾ ವಿ ಪಾಟೀಲ ಅವರು ಎಲ್ಲಾ ಸಿಬ್ಬಂದಿಗಳನ್ನು ಒಟ್ಟಾಗಿ ಪ್ರತಿಜ್ಞೆ ಮಾಡಿಸಿದರು. ಕಲಬುರಗಿಯನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮಾಡುವ ಸವಾಲನ್ನು ಸ್ವೀಕರಿಸಲು ಕರೆ ನೀಡಿದರು. ಇದು ಕೇವಲ ಪ್ರತಿಜ್ಞೆಯಲ್ಲ, ಇದು ಒಂದು ಜವಾಬ್ದಾರಿ, ಒಂದು ಬದ್ಧತೆ ಮತ್ತು ಒಂದು ಸಾಮಾಜಿಕ ಸುಧಾರಣೆಯ ಮಿಷನ್ ಎಂದು ಹೇಳಿದರು. ಎಲ್ಲಾ ಸಿಬ್ಬಂದಿಗಳು ಈ ಸವಾಲನ್ನು ಸಂಪೂರ್ಣ ಉತ್ಸಾಹದಿಂದ ಸ್ವೀಕರಿಸಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಮಕ್ಕಳ ಸಹಾಯವಾಣಿ ತಂಡಗಳಿಗೆ, ರೈಲು ಮಕ್ಕಳ ಸಹಾಯ ಕೇಂದ್ರ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. ಹಾಡೋಣ ಬನ್ನಿ, ಹೊಗಳೋಣ ಬನ್ನಿ ಗಣರಾಜ್ಯದ ಗೀತೆಯನ್ನು. ಭಾರತ ಮಾತೆಯ ಚರಣಕ್ಕೆ ಅರ್ಪಿಸೋಣ ನಮ್ಮೀ ನಮನವನು. ನಮ್ಮ ಸಂವಿಧಾನವೇ ನಮ್ಮಯ ಹೆಮ್ಮೆ, ನಮ್ಮಯ ಪ್ರಾಣವಿದು. ಜನವರಿ 26ರ ಈ ದಿನ ಭಾರತೀಯರ ಹಬ್ಬವಿದು. ಜೈ ಭಾರತಾಂಬೆ, ಜೈ ಹಿಂದ್. ಎಷ್ಟೋ ವೀರರ ತ್ಯಾಗ ಬಲಿದಾನ
ಪ್ರಜೆಗಳಿಗಾಗಿ ಪ್ರಜೆಗಳಿಂದಲೇ ಪ್ರಜೆಗಳಿಗೋಸ್ಕರ ಆಡಳಿತವು ಜಗತ್ತಿಗೆ ಮಾದರಿ ನಮ್ಮಯ ನಾಡು ನಮ್ಮಯ ಗಣತಂತ್ರವು ನೆನೆಯೋಣ ಆ ದಿನಗಳ ಹೋರಾಟದ ಹಾದಿಗಳ ಅಸಂಖ್ಯ ನಾಯಕರ ತ್ಯಾಗಗಳ ಭಾರತದ ಪ್ರತಿ ಪ್ರಜೆಗೂ ನೀಡಿತು ಸಮಾನತೆಯ ಹಕ್ಕನು ನ್ಯಾಯ ಸ್ವಾತಂತ್ರ್ಯ ಸಹೋದರತೆಯ ತತ್ವವ ಸಾರಿತು ಜಗಕ್ಕೆ ನಮ್ಮ ಸಂವಿಧಾನವು ನಮ್ಮ ಸಂವಿಧಾನವೇ ನಮ್ಮಯ ಹೆಮ್ಮೆ ನಮ್ಮಯ ಪ್ರಾಣವಿದು ಜನವರಿ 26ರ ಈ ದಿನ ಭಾರತೀಯರ ಹಬ್ಬವಿದು ಜೈ ಭಾರತಾಂಬೆ ಜೈ ಹಿಂದ್ ಗಗನದೆತ್ತರಕ್ಕೆ ಹಾರಲಿ ನಮ್ಮಯ ಹೆಮ್ಮೆಯ ತ್ರಿವರ್ಣ ಧ್ವಜ ಕೇಸರಿ ಶೌರ್ಯವ ಸಾರಲು ಬಿಳಿ ಬಣ್ಣ ಶಾಂತಿಯ ತೋರಲು ಹಸಿರು ಸಮೃದ್ಧಿಯ ಸಂಕೇತವಾಗಿ ನಾಡನು ಹಸಿರಾಗಿಸಲು ನಡುವಿನ ನೀಲ ಚಕ್ರವು ಧರ್ಮದ ಪ್ರಗತಿಯ ಪಥವ ಸಾರಲು ನಮ್ಮ ಸಂವಿಧಾನವೇ ನಮ್ಮಯ ಹೆಮ್ಮೆ ನಮ್ಮಯ ಪ್ರಾಣವಿದು ಜನವರಿ 26ರ ಈ ದಿನ ಭಾರತೀಯರ ಹಬ್ಬವಿದು ಜೈ ಭಾರತಾಂಬೆ ಜೈ ಹಿಂದ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದೇ ನಮ್ಮ ದನಿ 100 ಭಾಷೆ 100 ವೇಷ ಆದರೆ ನಮ್ಮ ದೇಶ ಎಂದಿಗೂ ಒಂದೇ ಬನಿ ವಿವಿಧತೆಯಲ್ಲಿ ಏಕತೆಯ ಮಂತ್ರವ ಜಗಕ್ಕೆಲ್ಲ ಪಸರಿಸೋಣ ಧರ್ಮ ಜಾತಿಗಳ ಭೇದವ ಮರೆತು ಭಾರತೀಯರು ನಾವೆಂದು ಮೆರೆಯೋಣ ನಮ್ಮ ಸಂವಿಧಾನವೇ ನಮ್ಮಯ ಹೆಮ್ಮೆ ನಮ್ಮಯ ಪ್ರಾಣವಿದು ಜನವರಿ 26ರ ಈ ದಿನ ಭಾರತೀಯರ ಹಬ್ಬವಿದು ಜೈ ಭಾರತಾಂಬೆ ಜೈ ಹಿಂದ್ ನಾಳಿನ ಪ್ರಜೆಗಳು ನಾವು ದೇಶದ ಸೈನಿಕರು ನಾವು ಜ್ಞಾನ ವಿಜ್ಞಾನದ ಪಥದಲ್ಲಿ ಮುನ್ನಡೆಯುವ ಪಾಂಥರು ನಾವು ಭ್ರಷ್ಟಾಚಾರವ ಕೊಲ್ಲದಿಸಿ ಬಡತನವ ನೀಗಿಸಿ ಭವ್ಯ ಭಾರತದ ಕನಸನ್ನು ನನಸಾಗಿಸಲು ಒಂದಾಗಿ ದುಡಿಯೋಣ ನಾವು ನಮ್ಮ ಸಂವಿಧಾನವೇ ನಮ್ಮಯ ಹೆಮ್ಮೆ ನಮ್ಮಯ ಪ್ರಾಣವಿದು जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड़ उत्कल बंग
तव शुभ नामे जागे, तव शुभ आशीष मांगे, गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। ಈ ಕಾರ್ಯಕ್ರಮವು ನಮಗೆ ಹೊಸ ಶಕ್ತಿ, ಹೊಸ ಬದ್ಧತೆ ಮತ್ತು ಹೊಸ ದೃಷ್ಟಿಯನ್ನು ನೀಡಿತು. ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ನಾವು ನೆನಪಿಡಬೇಕಾದದ್ದು, ಸಂವಿಧಾನ ನಮಗೆ ಹಕ್ಕುಗಳನ್ನು ನೀಡಿದೆ, ಅದೇ ಸಮಯದಲ್ಲಿ ಕರ್ತವ್ಯಗಳನ್ನು ಒಪ್ಪಿಸಿದೆ. ಮಕ್ಕಳ ರಕ್ಷಣೆ ನಮ್ಮ ಉದ್ಯೋಗ ಮಾತ್ರವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆ. ಒಟ್ಟಾಗಿ ಕೈಜೋಡಿಸಿ ಸುರಕ್ಷಿತ ಸಮಾಜ, ನ್ಯಾಯಯುತ ರಾಷ್ಟ್ರ, ಪ್ರತಿಯೊಬ್ಬ ಮಗುವಿಗೂ ಗೌರವದ ಬದುಕು ನಿರ್ಮಿಸೋಣ. ಈ ವಾರ್ತೆಯನ್ನು ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾದ ನನ್ನ ಧನ್ಯವಾದಗಳು. ಮಕ್ಕಳ ರಕ್ಷಣೆ ಮತ್ತು ಸಮಾಜ ಜಾಗೃತಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ.